ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾವಿಲ್ಲಿ ಸಂಡೇ ದಿವಸ ಒನ್ ಡೇ ಟ್ರಿಪ್ ಹೋಗಿದ್ವಿ. ಎಲ್ಲಪ್ಪ ಅಂತಂದರೆ ತಮಿಳ್ನಾಡು ಹೊಗೇನಕಲ್ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಪ್ಲೇಸು. ಹಾಗೆ ಅಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಕಲಿತು ಹೋಗಿದ್ವಿ. ಟಿ ಮಾಡ್ಕೊಂಡು ಹೋಗಿದ್ವಿ. ಬೆಳಗಿನ ಜಾವ ಒಂದು 7 ಗಂಟೆ ಆಗಿತ್ತು ನಮ್ಮ ಮನೆಗೆ ಬಿಡೋ ಅಷ್ಟರಲ್ಲಿ. ಎಲ್ಲ ಬೇಗ ಎದ್ಕೊಂಡು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಿಡೋಷ್ಟರಲ್ಲಿ 7 ಗಂಟೆ ಆಗಿತ್ತು. ಹಾಗೆ ಅಲ್ಲಿ ಪೆಟ್ರೋಲು ಹಾಕ್ಸ್ಕೊತೀನಂತಂದೆ, ಡೀಸೆಲ್ ಹಾಕ್ಸ್ಕೊತೀನ ಪೆಟ್ರೋಲ್ ನಿಂತಿದ್ದರು ಅಲ್ಲಿ ಸ್ಟಾಪಲ್ಲಿ. ಮತ್ತೆ ಹೋಗ್ತಾ ಇದ್ದಲ್ಲಿ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ರಿ. ರಾ ರಕ್ಕಮ್ಮ ಅಂತ ಸಾಂಗ್ ಇದು. ಹೋಗ್ತಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮತ್ತು ಎಲ್ಲ ಫ್ರೆಂಡ್ಸು ಹೆಣ್ಮಕ್ಳು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ರಿ. ಸಂಡೇ ಈ ಥರ ಎಲ್ಲರೂ ಫ್ರೆಂಡ್ಸ್ ಕಲ್ತು ಹೋಗ್ತಾ ಇದ್ದಾಗ ಏನೋ ಒಂಥರ ಖುಷಿ ಇರುತ್ತೆ. ಒಂದು ಕಡೆ ಹೋಗಿ ಬಂದೀವಿ ಅಂತ ಅದೊಂದು ಮನೆ ಟೆನ್ಷನ್ನು ಒಂಥರ ಒಂದು ದಿವ್ಸಕ್ಕೆ ಮರ್ತೋದಂಗೆ ಇರುತ್ತೆ. ಆಚೆ ಒಂದು ಫ್ರೀ ಹೋಗ್ಕೊಂಡು ಬಂದರೆ ಎಲ್ಲರ ಮನೇಲಿದ್ದು ಬೇಜಾರಾದಲ್ಲಿ ಈ ಥರ ಒನ್ ಡೇ ಟ್ರಿಪ್ ಆಗಲಿ ಎಲ್ಲಾದರೂ ಚೆನ್ನಾಗಿರುತ್ತೆ. ಹೋಗ್ತಾ ದಾರಿಯಲ್ಲಿ ಹಾಗೆ ಎಲ್ಲರೂ ಟಿಫಿನ್ ಮಾಡೋಣ ಅಂತಂದು ಅಲ್ಲೇ ತಮಿಳ್ನಾಡಲ್ಲಿ ಒಂದು ಚಿಕ್ಕ ಹೋಟ್ಲಲ್ಲಿ ಹೋಗಿ ಟಿಫಿನ್ ತಿನ್ಕೊಂಡು ಹೋದ್ವಿ. ಹಾಗೆ ತಿನ್ಕೊಂಡು ಕಾಫಿ ಕುಟ್ಕೊಂಡು ಎಲ್ಲರೂ ಇಡ್ಲಿ ಆಯಿತು ಮಸಾಲೆ ದೋಸೆ ತಿನ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ರಿ. ನನಗೆ ಒಂದೇ ಇಡ್ಲಿ ಸಾಕಾಗಿತ್ತು. ಏಕೆಂದರೆ ನನಗೆ ವಾಮಿಟ್ ಪೇಷಂಟ್ ನಾನು. ಹಾಗಾಗಿ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ ನನಗೆ. ಹಾಗಾಗಿ ಎಲ್ಲರೂ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಟ್ರಾವೆಲ್ ಮಾಡುವಾಗ ನನಗೆ ಏನು ಅಂತ ಟ್ರಾವೆಲ್ ಮಾಡ್ತಾಯಿರ್ತೀನಿ. ಈ ಥರ ಟಿಯಲ್ಲಿ ಮಾಡ್ತಾ ಇದ್ದಾಗೆಲ್ಲ ಒಂಥರ ವಾಮಿಟ್ ಬಂದುಬಿಡುತ್ತೇನೋ ಅಂತ ಫೀಲಿಂಗ್ ಜಾಸ್ತಿ. ಕಾರಲ್ಲೆಲ್ಲ ಇವಾಗ ಅಡ್ಜಸ್ಟ್ ಆಗುತ್ತೆ. ಟಿಯಲ್ಲಿ ಮಾತ್ರ ಈ ಥರ ವಾಮಿಟ್ ಪೇಷಂಟ್ ಆಗಿರ್ತೀನಿ ನಾನು. ಹಾಗಾಗಿ ಈ ಎಂಜಾಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬರ್ತಾ ಊಟ ಮಾಡಿದ್ದೆಲ್ಲ ಚೆನ್ನಾಗಿ ಕಕ್ಬಿಟ್ಟೆ. ಏನೂ ಉದ್ದಿಲ್ಲ, ತಲೆನೋವು ಬಂತು. ಹಾಗಾಗಿ ಚೆನ್ನಾಗಿ ಹೋಗಿ ಎಂಜಾಯ್ ಮಾತ್ರ ಸಖತ್ತಾಗಿ ಮಾಡಿದ್ವಿ. ನೋಡ್ಕೊಂಬನ್ನಿ ಈ ವಿಡಿಯೋ ಹೇಗೆ ಅನಿಸ್ತು. ಹಾಗೆ ಚೆನ್ನಾಗಿದ್ದಲ್ಲಿ ಒಂದು ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ನೋಡ್ಕೊಂಬನ್ನಿ.
ನೋಡ್ರಿ ಹೊಗ್ನೇಕಲ್ಗೆ ಬಂದು ಇಳಿದು ಈ ಕಡೆ ನೋಡ ಪ್ಲೇಸ್ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ನೋಡ್ರಿ. ಎಲ್ಲರೂ ತುಂಬ ಚೆನ್ನಾಗೈತೆ ಪ್ಲೇಸು. ಎಲ್ಲ ಗೊಂಬೆಗಳು, ಅಂಗಡಿಗಳೇ ಜಾಸ್ತಿ ಇದ್ದಾವೆ. ಆಯಿತು, ನೀರಲ್ಲಿ ಇಳಿಯೋದು ಬಟ್ಟೆ ಎಲಾಸ್ಟಿಕ್ ಬಟ್ಟೆ, ಡ್ರೆಸ್ಸಿಂಗು ಎಲ್ಲ ಬಟ್ಟೆ ಇತ್ತು. ನೀರು ಸ್ವಿಮ್ಮಿಂಗ್ ಡ್ರೆಸ್ಸಿಂಗ್ ಎಲ್ಲ ಇತ್ತು ನೋಡ್ರಿ. ಎಲ್ಲರೂ ಬರ್ತಾ ಇದ್ದೀವಿ. ಅವರಿಗೆ ಯಾರಿಗೂ ವಾಮಿಟ್ ಆಗಿಲ್ಲ, ನನಗೆ ಮಾತ್ರ ವಾಮಿಟ್ ಆಯಿತು. ಹಾಗಾಗಿ ನಾನೇ ಅಲ್ಲಿ ವಾಮಿಟ್ ಪೇಷಂಟ್ ಆಗಿದ್ದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ರಿ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ, ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಈ ಥರ ಫ್ರೆಂಡ್ಸ್ ಎಲ್ಲ ಕಲಿತು ಈ ಥರ ಒನ್ ಡೇ ಟ್ರಿಪ್ ಮಾಡಿಕೊಂಡ್ರೆ ಒಂದು ದಿವ್ಸಕ್ಕರ ಮನೆ ಟೆನ್ಷನ್ ಇಲ್ಲ ಅಂದಂಗೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಈ ಥರ ನೋಡ್ರಿ, ಎಲ್ಲರೂ ಪಬ್ಲಿಕ್ ಜಾಸ್ತಿ ಬಂದಿತ್ತು. ಅಲ್ಲಿ ತಮಿಳ್ನಾಡು ಹೊಗೇನಕಲ್ ಆದರೆ ಈ ಕಾವೇರಿ ನೀರೇ ಆ ಕಡೆ ಹೋಗುತ್ತಂತೆ. ಹಾಗಾಗಿ ನಂಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ. ನೋಡಿ, ಹತ್ತಿರದಲ್ಲಿ ಬಂದ್ವಿ ನಾವು. ನೀರಲ್ಲಿ ಇಳ್ಕೊಂಡು ಅಲ್ಲೆಲ್ಲ ಎಣ್ಣೆ ಮಸಾಜ್ ಮಾಡ್ಕೋತಾ ಇದ್ರು. ಹೊಗೇನಕಲ್ ಎಲ್ಲರೂ ಕೇಳ್ತಾಯಿದ್ರು, ಹೆಣ್ಮಕ್ಳದು ಮಸಾಜ್ ಮಾಡೋದು ಬನ್ನಿರಿ ಅಂತ ಕೇಳ್ಕೊತಾ ಇದ್ರು. ಆಯಿತು, ಒಬ್ಬಟ್ಟು ಸುಡೋರು ಸುಡ್ತಾಯಿದ್ರು, ಕಡಲೆಪುರಿ, ಫ್ರೂಟ್ಸು ಮತ್ತು ಎಲ್ಲ ಕಟ್ ಮಾಡಿ ಇಟ್ಟಿದ್ರು ನೋಡ್ರಿ. ಇದೆ ನೀರು ಫಾಲ್ಸ್ ಹೋಗೋದು ನೋಡ್ರಿ. ಅಲ್ಲಿ ಜನ, ನಾವು ಇಲ್ಲಿದ್ದೆ ಆ ಕಡೆ ಹೋದ್ವಿ. ತುಂಬ ಜನ ಬರ್ತಾ ಇದ್ದರು. ಎಲ್ಲರೂ ನೋಡಿ, ಇವರೆಲ್ಲ ಎಣ್ಣೆ ಮಸಾಜ್ ಮಾಡೋರು ಕೇಳ್ಕೊತಾ ಇದ್ರು ಮಸಾಜು ಅಂತ ಇದ್ರು. ಸಖತ್ತಿದು ಮೈ ಹೊಡೆದಾಕ್ಬಿಡ್ತಾರೆ, ಅಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ, ಮೈ ಕೈ ಎಲ್ಲ ಹಣ್ಣು ಮಾಡಿಸ್ತಾರೆ ಅಂತ ಇದ್ರು. ಚೆನ್ನಾಗಿ ನೋಡ್ರಿ, ಇಲ್ಲಿ ಫ್ರೂಟ್ಸ್, ನೆಲ್ಲಿಕಾಯಿ, ಮಾವಿನಕಾಯಿ ಎಲ್ಲ ಇತ್ತು. ಬೇಗ ಬಂದವರೆಲ್ಲ ಮಾಡಿಕೊಂಡು ಹೋಗ್ತಾಯಿದ್ರು. ನಾವು 11:30ಗೆಲ್ಲ ಬಂದ್ವಿ. 11:30 ಇಲ್ಲ ಅನಿಸುತ್ತೆ, 10 ಗಂಟೆ 10:30ಗೆಲ್ಲ ರೀಚ್ ಆಗಿದ್ವಿ ನೋಡ್ರಿ. ಇಲ್ಲಿ ನೀರಲ್ಲಿ ಇಳಿಯೋಕ್ಕೆ ನಾವು ಹೋಗ್ತಾಯಿದ್ವಿ. ಅಲ್ಲಿ ಇಳಿಯೋಕ್ಕೆ ಪ್ಲೇಸೇ ಇದ್ದಿಲ್ಲ, ತುಂಬ ಕಷ್ಟ ಇತ್ತು ಇಳಿದು ಹೋಗೋಕ್ಕೆ. ನೀರು ಎಷ್ಟು ಫಾಸ್ಟ್ ಹೊಡಿತಾಯಿತ್ತು, ಅಪ್ಪ ದೇವರೇ, ಅಷ್ಟು ಫಾಸ್ಟ್ ಹೊಡಿತಾ ಇತ್ತು, ಅಷ್ಟು ಜೋರಾಗಿ ನೀರು ಬರುತ್ತೆ. ಎಲ್ಲರೂ ಇಳ್ಕೊಂಡು, ನಾನು ಮಾತ್ರ ಬಿದ್ದೇ ಬಿಟ್ಟೆ ಇಳಿಯೋಕ್ಕೆ ಹೋಗಿ. ಆ ಥರ ಆಯಿತು. ಎಂಜಾಯ್ ಮಾಡ್ಕೊಂಡು ಬಂದ್ರಿ ನೋಡ್ರಿ. ನೋಡ್ಕೊಂಡು ಬನ್ನಿ, ಇದು ಫುಲ್ಲು ನೀರಲ್ಲಿ ಹೋಗ್ತಾ ಇದ್ದೀವಿ ನೋಡ್ರಿ. ನೀರಲ್ಲಿ ಕೂತಿರೋದು ಆಟ, ಒಬ್ಬರ ಮೇಲೆ ಒಬ್ಬರು ನೀರು ಸರಿಸೋದು, ಹಾಗೆ ಒಬ್ಬರ ಮೇಲೆ ಒಬ್ಬರು ಕಾಲು ಎಳೆಯೋದು, ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ರಿ. ಒಬ್ಬರ ಮೇಲೆ ಒಬ್ಬರು ಕಾಲು ಇಟ್ಕೊಂಡು ಬರ್ರಿ ಅಂತಂದು ಎಲ್ಲರೂ ಕೈ ಹಿಡ್ದು ಕೆಳಗೆ. ತುಂಬ ಹೈಟಾಗಿತ್ತು, ಕುತ್ಕೊಂಡು ಇಳಿಯೋಕ್ಕೂ ಆಗ್ತಿದ್ದಿಲ್ಲ. ಅಲ್ಲಿ ಬೇರೆ ಮರದ್ದು ಬೇರುಗಳು ದಪ್ಪ ದಪ್ಪ ಇತ್ತು, ಹಾಗಾಗಿ ಬರೋಕ್ಕೆ ಕಷ್ಟ ಇತ್ತು, ಹೋಗೋಕ್ಕೆ. ಅಲ್ಲಿ ಏನರ ಇಕ್ಬೇಕಪ್ಪ, ಬರೋಕ್ಕೆ ಇಳಿಯೋಕ್ಕೆ ಆ ಥರ ಏನೂ ಇದ್ದಿಲ್ಲ. ಅಲ್ಲಿ ತುಂಬ ಕಷ್ಟ ಇತ್ತು ನೋಡ್ರಿ. ನೀರಲ್ಲಿ ಇದ್ಕೊಂಡು ಆಡ್ಕೊಂಡು ನನ್ನ ಮಗ ಫುಲ್ ಎಂಜಾಯ್ ಇದ್ನವನು. ನೀರಲ್ಲಿ ಸ್ವಿಮ್ಮಿಂಗ್ ಮಾಡೋಣ, ಬೇರೆ ಕಡೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತೀನಿ ಅಂತ ಇದ್ನು. ಹಾಗಾಗಿ ಇಲ್ಲಿಗೆ ಬಂದಿನ ಖುಷಿ ಆಯಿತು ನೋಡ್ರಿ. ನೀರಲ್ಲಿ ಇಳ್ಕೊಂಡು ನೀರಲ್ಲಿ ಎದ್ದು ಬರೋಗೆ ಏನು, ಅಲ್ಲಿ ಆ ಕಡೆ ಇದ್ದಾರ ಫುಲ್ ಎಣ್ಣೆ ಕುಡ್ದು ಸೌಂಡ್ ಸ್ಪೀಕರ್ ಇಟ್ಕೊಂಡು ಡ್ಯಾನ್ಸ್ ಹೊಡಿತಾ ಇದ್ರು ಅವರೆಲ್ಲ ಜೆಂಟ್ಸು. ಅಷ್ಟು ಎಂಜಾಯ್ ಮಾಡ್ತಾಯಿದ್ರು ನೋಡ್ರಿ. ನೀರಲ್ಲಿ ಆರಾಮಾಗಿ ಮಸಾಜ್ ಅದನ್ನು ಮಾಡ್ಕೊಂಡು ಚೆನ್ನಾಗಿ ಮನ್ಕೊಂಡು ನಿಂತ್ಕೊಂಡು ಕೂತ್ಕೊಂಡು ಹೋಗ್ತಾಯಿದ್ರು ಎಲ್ಲ. ಈ ಥರ ಇತ್ತು ನಮ್ಮದು
ಒನ್ ಡೇ ಟ್ರಿಪ್ ಹೊಗೇನಕಲ್ ಹೀಗಿತ್ತಪ್ಪ. ಓಕೆ, ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೋಡ್ರಿ. ಮುಂದೆ ಇನ್ನೂ ಮ್ಯೂಸಿಕ್ ಹಾಕಿರ್ತೀನಿ. ಊಟ ತಿನ್ನೋಷ್ಟರಲ್ಲಿ ಒಂದು 2 ಗಂಟೆ ಆಗಿರ್ಬೋದು. ತುಂಬ ಬಿಸಿಲಿತ್ತಪ್ಪ ತಮಿಳ್ನಾಡು ಸೈಡು. ಹಾಗಾಗಿ ಅವರೆಲ್ಲ ನೋಡ್ರಿ ಫಿಶ್ ಕಬಾಬು, ಫಿಶ್ಶು ಸಾಂಬಾರು, ರಸಮ್ಮು, ವೈಟ್ ರೈಸು, ಚಿಕನ್ ಸಾಂಬಾರು ಮಾಡಿಸಿದ್ವಿ ನಾವು ಹೋಗಿದ್ದವರು. ಇಷ್ಟು ಜನ ಇಲ್ಲಿ ಕುತ್ಕೊಂಡು ಅಲ್ಲಿ ಮುಂದೆನೇ ನೀರು ಹರಿತಾ ಇತ್ತು. ಇಲ್ಲಿ ಮರಳಲ್ಲಿ ಒಂದು ಚಾಪೆ ಕೊಟ್ಟಿದ್ರು, 2 ಚಾಪೆ ಮೇಲೆ ಕುತ್ಕೊಂಡು ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನೋಡ್ರಿ. ಸಂಡೇ ನಮ್ಮದು ಒನ್ ಡೇ ಟ್ರಿಪ್ಪು ಸ್ಪೆಷಲ್ ಊಟ ಹೀಗಿತ್ತು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗಾಗಿ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ನೋಡ್ರಿ. ಚೆನ್ನಾಗಿತ್ತು ಊಟ ಎಲ್ಲ, ಚೆನ್ನಾಗಿ ಮಾಡಿದ್ರು, ತುಂಬ ಟೇಸ್ಟ್ ಇತ್ತು. ಫಿಶ್ ಸಾಂಬಾರು, ಫಿಶ್ ಕಬಾಬ್. ನನಗೆ ಮಾತ್ರ ತಲೆನೋವು, ಬಿಸಿಲಿಗೆ ನಂಗೆ ಟ್ರಾವೆಲ್ಸ್ ಅಂದರೆ ಆಗಲ್ಲ, ಅಷ್ಟು ತಲೆನೋವು ಬರುತ್ತೆ. ಹಾಗಾಗಿ ಹೆಂಗೆ ತಿನ್ನೋದು ಅಂತ ಚಿಂತೆ ಇತ್ತು ನನಗೆ ನೋಡ್ರಿ. ಮುಂದೆಗಡೆ ನೀರು ಹರಿತಾ ಇತ್ತು, ಈ ಕಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನೋಡ್ರಿ. ನನ್ನ ಫೇಸಲ್ಲೇ ಟೆನ್ಷನ್ ಪಾಲ್ಟಿ ನೋಡ್ರಿ. ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಒನ್ ಡೇ ಟ್ರಿಪ್ ಮಿಸ್ಸಿಂಗ್ ಅಂದರೆ ನಮ್ಮ ಮನೆಯವ್ರು ಬರಲಿಲ್ಲ, ನನ್ನ ಮಗಳು ಬಂದಿಲ್ಲ. ಹಾಗಾಗಿ ಅವರಿಬ್ಬರು ಬಂದರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ. ಊಟ ಮಾಡ್ಕೊಂಡು ಕ್ಯಾಬಿಗೆ ಬರ್ತಾಯಿದ್ವಿ ರಿಟರ್ನು. ಇವರೆಲ್ಲ ಮತ್ತೆ ಬರ್ತಾನು ಡ್ಯಾನ್ಸ್ ಮಾಡ್ಕೊಂಡು ಬಂದರು. ನನಗೆ ವಾಮಿಟ್ ಆಗೋ ಮೂಮೆಂಟ್ ಹತ್ರ ಹೊಟ್ಟೆಯೆಲ್ಲ ಗೊಳಿಸ್ತಾ ಇತ್ತು. ಹಾಗಾಗಿ ನಾನು ಒಂದು ಕಡೆ ಸೈಲೆಂಟಾಗಿ ಮನ್ಕೊಂಡಿದ್ದೆ. ಮನ್ಕೊಂಡ್ರೂ ಎಲ್ಲಿ ಟೆನ್ಷನ್ನು, ವಾಮಿಟ್ ಆಗುತ್ತೇನೋ ಆ ಥರ ಫೀಲಲ್ಲಿದ್ದೆ. ಎಲ್ಲರೂ ಟೀ ಕಾಫಿ ಅಲ್ಲೂ ಮಧ್ಯದ್ರಲ್ಲಿ ಇಳಿಸ್ಬಿಟ್ರು. ಒಂದು 5 ಗಂಟೆ 5:30 ಆಗಿತ್ತು ಅನಿಸುತ್ತೆ, 6 ಗಂಟೆ ಅಷ್ಟರಲ್ಲಿ ಅಲ್ಲೂ ಮಧ್ಯದ್ರಲ್ಲಿ ಟೀ ಅದನ್ನು ಕುಡ್ಕೊಂಡು ಮತ್ತು ಮುರ್ಕುಲು, ಕುರ್ಕುರೆ, ಚಿಪ್ಸು ಅದೆಲ್ಲ ತಿನ್ಕೊಂಡು ಮಾತಾಡ್ಕೊಂಡು ಮತ್ತೆ ಒಂದು ರೌಂಡ್ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದರು. ಹೇಗಿತ್ತಪ್ಪ ನಮ್ಮದು ಸಂಡೇ ಟ್ರಿಪ್, ಹೊಗೇನಕಲ್ ಟ್ರಿಪ್ಪು ಹೇಗಿತ್ತು ಅಂತ ಮಿಸ್ ಮಾಡಲ್ದೆ ಕಮೆಂಟ್ ಮಾಡಿ ಫ್ರೆಂಡ್ಸ್.
ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದವರು ಸ್ವಲ್ಪ ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಷ್ಟು ಜನ ನೋಡಿದ್ರೆ ಅಷ್ಟು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ರಿ. ನಮ್ಮ ವಿಡಿಯೋಗೂ ಸ್ವಲ್ಪ ಲೈಕೇ ಬರ್ತಾ ಇಲ್ಲ, ಹಾಗಾಗಿ ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಹೇಗಿತ್ತು ಅಂತ ತಪ್ಪಲ್ಲದೆ ಕಮೆಂಟ್ ಹಾಕಿ ತಿಳಿಸಿ. ಬನ್ನಿ ಇವಾಗೆ. ಟೇಕ್ ಕೇರ್, ಬೈ ಬಾಯ್.